ಪ್ರೀತಿಯ ವಿದ್ಯಾರ್ಥಿಗಳೇ, ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಟೆನ್ಸಸ್ ನಲ್ಲಿನ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂಡ್ ಫ್ಯೂಚರ್ ಟೆನ್ಸ್ ಏನಿದೆ, 3 ಟೆನ್ಸಸ್. ಆ ಟೆನ್ಸಸ್ ನಲ್ಲಿ ಪ್ರೆಸೆಂಟ್ ಟೆನ್ಸ್ ಮತ್ತೆ 4 ಭಾಗ ಬರುತ್ತೆ. ಯಾವ್ಯಾವ್ದಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ and present perfect continuous tense. In the previous video, we have learnt simple present tense. Today, we are going to learn present continuous tense. The present continuous tense. What is meant by the present continuous tense? A verb which refers to an incomplete action which is still going on in present time is said to be in the present continuous tense. ಯಾವುದು ಆಕ್ಷನ್ ಅಥವಾ ಕ್ರಿಯೆ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್ ಆಗಿದೆ ಮತ್ತು ಈಗಲೂ ಕೂಡ ನಡೀತಾ ಇದೆ ಈ ಟೈಮಲ್ಲಿ, ಇದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್, ರವಿ ಈಸ್ ಸಿಂಗಿಂಗ್. The verb is singing specifies that the action is happening now, that is at the time of speaking. ಇಲ್ಲಿ ರವಿ ಈಸ್ ಸಿಂಗಿಂಗ್ ಅನ್ನೋ ವಾಕ್ಯದಲ್ಲಿ ಈಸ್ ಸಿಂಗಿಂಗ್ ಅಂತಕ್ಕಂಥದ್ದು ನಮ್ಗೆ ಏನ್ ಹೇಳ್ತದೆ ಅಂತಂದ್ರೆ, ಕೆಲಸ ಇನ್ನು ನಡೀತಾ ಇದೆ. ದ ಆಕ್ಷನ್ ಈಸ್ ಹ್ಯಾಪನಿಂಗ್ ನೌ, ದಟ್ ಈಸ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ನಾನೀಗ ಮಾತನಾಡ್ತಾ ಇದ್ದೀನಿ, ಈ ಸಮಯದಲ್ಲಿ ಕೆಲಸ ನಡೀತಾ ಇದೆ ಅನ್ನೋದನ್ನ ಸೂಚಿಸ್ತದೆ. ಅಂಡ್ ದ ಆಕ್ಷನ್ ಈಸ್ ಸ್ಟಿಲ್ ಗೋಯಿಂಗ್ ಆನ್ ಇನ್ ದ ಪ್ರೆಸೆಂಟ್ ಟೈಮ್. ನಡೀತಾ ಇದೆ, ಅದು ಕಂಪ್ಲೀಟ್ ಆಗಿಲ್ಲ, ಅದು ಇನ್ನೂ ನಡೀತಾ ಇದೆ. ನೋಡಿ, ಒಂದು ಚಿತ್ರ ನೋಡ್ಬೋದು ನೀವು. ರವಿ ಈಸ್ ಸಿಂಗಿಂಗ್. ನೆಕ್ಸ್ಟ್, a verb which refers to an incomplete action which is still going on in present time is said to be in the present continuous tense. ಮೇಲೆ ಹೇಳಿದಂಗೆ ಯಾವುದು ಇನ್ಕಂಪ್ಲೀಟ್ ಆಕ್ಷನ್ ಆಗಿದೆ ಮತ್ತು ಇನ್ನು ನಡೀತಾ ಇದೆ, ಅದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರೀತೀವಿ. ಯೂಸಸ್ ಆಫ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದರಿಂದ ಏನ್ ಉಪಯೋಗ? ವೆನ್ ವಿ ಹ್ಯಾವ್ ಟು say A for an action going on at the time of speaking, as we are watching the football match right now. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. ವಿ ಆರ್ ವಾಚಿಂಗ್ ದ ಫುಟ್ಬಾಲ್ ಮ್ಯಾಚ್ ರೈಟ್ ನೌ. ಈಗ ನಾವು ಫುಟ್ಬಾಲ್ ಮ್ಯಾಚ್ ಅನ್ನ ನೋಡ್ತಾ ಇದ್ದೇವೆ, ಇದು ನಡೀತಾ ಇದೆ. ಇದು ಫಾರ್ ಅನ್ ಆಕ್ಷನ್ ಗೋಯಿಂಗ್ ಆನ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ನೀವು ಚಿತ್ರ ನೋಡ್ಬೋದು, ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ, ನಾವು ನೋಡ್ತಾ ಇದ್ದೀವಿ ಅನ್ನೋದ್ರ ಚಿತ್ರ. ಬಿ, ಟು ಎಂಫಸೈಸ್ a temporary action which may not be actually happening at the time of speaking. ಯಾವುದೋ ಒಂದು ಆಕ್ಷನ್ ನಡೆಯೋದನ್ನ ನಾವು ಒತ್ತಿ ಹೇಳಬೇಕಾಗಿದೆ, ಆಕ್ಚುಲ್ ಆಗಿ ನಾವು ಹೇಳೋ ಟೈಮ್ನಲ್ಲಿ ಅದು ನಡೀತಾ ಇರೋದಿಲ್ಲ. ಅಂತ ಸಮಯದಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಉಪಯೋಗ ಮಾಡ್ತೀವಿ. ಎಕ್ಸಾಂಪಲ್, ಐ ಆಮ್ ವರ್ಕಿಂಗ್ ಆನ್ ಅ ಪ್ರಾಜೆಕ್ಟ್ ಅಟ್ ಪ್ರೆಸೆಂಟ್, ನಾಟ್ ನೆಸೆಸರಿಲಿ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಇದು ಮಾತನಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ನಡೀತಾ ಇಲ್ಲ, ಆದ್ರೆ ಅದು ಒಂದು ಏನು ಪ್ರಾಜೆಕ್ಟ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಒಂದು ಅಂದ್ಕೊಂಡಿರ್ತಕ್ಕಂಥ ಒಂದು ಯೋಜನೆ. ಐ ಆಮ್ ವರ್ಕಿಂಗ್ ಆನ್ ಅ ಪ್ರಾಜೆಕ್ಟ್ ಅಟ್ ಪ್ರೆಸೆಂಟ್, ನಾಟ್ ನೌ. ಸಿ, ಫಾರ್ ಅನ್ ಆಕ್ಷನ್ ದಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಟೇಕ್ ಪ್ಲೇಸ್ ಇನ್ ಫ್ಯೂಚರ್. ಒಂದು ಆಕ್ಷನ್, ಒಂದು ಕ್ರಿಯೆ ಫ್ಯೂಚರ್ ನಲ್ಲಿ, ಭವಿಷ್ಯದಲ್ಲಿ ಡೆಫಿನೆಟ್ ಆಗಿ ನಡೆಯುತ್ತೆ. ಅಂತದ್ದನ್ನ ಹೇಳುವಾಗ ನಾವು ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಉಪಯೋಗಿಸ್ತೇವೆ. ಎಕ್ಸಾಂಪಲ್, ರವಿ ಈಸ್ ಟ್ರಾವೆಲಿಂಗ್ ಟು ಡೆಲ್ಲಿ ಟುಮಾರೋ. ಇದು ಪ್ಲಾನ್ಡ್ ಆಕ್ಷನ್. ಇದು ಡಿ, ಟು ಡಿನೋಟ್ ಫ್ರೀಕ್ವೆಂಟ್ ಆಕ್ಷನ್ಸ್. whenever adverbs like always, constantly, continually, repeatedly and forever
occur in a sentence in present time, we often use the present continuous tense. ಕೆಲವು ಸಂದರ್ಭಗಳಲ್ಲಿ ನಾವು ಆಲ್ವೇಸ್, ಕಾನ್ಸ್ಟೆಂಟ್ಲಿ, ಕಂಟಿನ್ಯೂಲಿ, ರಿಪೀಟೆಡ್ಲಿ, ಫಾರ್ ಎವರ್ ಅನ್ನೋ ಒಂದು ಅಡ್ವರ್ಬ್ಗಳನ್ನ ಯೂಸ್ ಮಾಡ್ತೀವಿ. ಯಾವಾಗ ಅಂತಂದ್ರೆ ಪದೇ ಪದೇ ನಡೀತಾ ಇರತಕ್ಕಂಥ ಕ್ರಿಯೆಗಳಿಗೆ ಆವಾಗ ನಾವು ಕಂಟಿನ್ಯೂಸ್ ಟೆನ್ಸ್ ಅನ್ನ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಉಪಯೋಗಿಸ್ತೇವೆ. ಎಕ್ಸಾಂಪಲ್, ಶಿ ಈಸ್ ಆಲ್ವೇಸ್ ಕಂಪ್ಲೇನಿಂಗ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಫಾರ್ಮ್ ಮಾಡೋದು ಹೇಗೆ? ಹೌ ಟು ಫಾರ್ಮ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್? ಪ್ರೆಸೆಂಟ್ ಮತ್ತೆ ಕಂಟಿನ್ಯೂಸ್ ನಿಮಗೆಲ್ಲ ಗೊತ್ತಿದೆ. ಕಂಟಿನ್ಯೂಸ್ ಅನ್ನ ಸೂಚಿಸ್ತಕ್ಕಂಥದ್ದು ING ಫಾರ್ಮ್. ಇಲ್ಲಿ ಪ್ರೆಸೆಂಟ್ ಅಲ್ಲಿ ಈಸ್, ಆರ್ ಅಥವಾ ಆಮ್ ಅಂತಕ್ಕಂಥ ಟು ಬಿ ವರ್ಬ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಅದನ್ನ ಹೇಳ್ತೇವೆ. ಮೈನ್ ವರ್ಬ್ ಪ್ಲಸ್ ING ಫಾರ್ಮ್ ಇದಕ್ಕೆ ಸೇರುತ್ತೆ. ಮೈನ್ ವರ್ಬ್ ಇಲ್ಲಿ ಪ್ಲೇ ಅನ್ನೋದನ್ನ ತಗೊಂಡ್ರೆ ಅದಕ್ಕೆ ING ಫಾರ್ಮ್ ಸೇರಿದ್ರೆ ಪ್ಲೇಯಿಂಗ್ ಆಗುತ್ತೆ. ಕಂಜುಗೇಟ್ಸ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಇಲ್ಲಿ ಟು ಪ್ಲೇ ಅನ್ನೋ ವರ್ಬ್ ತಗೊಂಡಿದ್ದೀವಿ. ಇಲ್ಲಿ ಯಾವ್ಯಾವ ರೂಪಾಂತರಗಳು ಆಗ್ತದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಅನ್ನೋದನ್ನ ನೋಡೋಣ. ಪ್ರತಿಯೊಂದನ್ನು ನಾವು ಈ ರೀತಿ ಅಭ್ಯಾಸ ಮಾಡಿದ್ರೆ ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ಆ ರೀತಿಯಾಗಿ ನಾನು ಪರ್ಸನ್ ತಗೊಂಡು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಲ್ಲಿ ಅವನ್ನ ಯಾವ ರೀತಿ ಉಪಯೋಗ ಮಾಡ್ತೀವಿ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಲ್ಲಿ ಅಂತ ಅನ್ನೋದನ್ನ ತೋರಿಸಿದ್ದೇನೆ. ಫಸ್ಟ್ ಪರ್ಸನ್ ಅಲ್ಲಿ ಐ ಆಮ್ ಪ್ಲೇಯಿಂಗ್ ಸಿಂಗ್ಯುಲರ್ ಆದ್ರೆ, ವಿ ಆರ್ ಪ್ಲೇಯಿಂಗ್ ಪ್ಲೂರಲ್. ಸೆಕೆಂಡ್ ಪರ್ಸನ್ ಅಲ್ಲಿ ಯು ಆರ್ ಪ್ಲೇಯಿಂಗ್ ಸಿಂಗ್ಯುಲರ್ ಆದ್ರೆ, ಪ್ಲೂರಲ್ ಅಲ್ಲಿ ಯು ಆರ್ ಪ್ಲೇಯಿಂಗ್. ಥರ್ಡ್ ಪರ್ಸನ್ ಅಲ್ಲಿ he is playing, she is playing, it is playing ಅಂತಕ್ಕಂಥದ್ದು ಸಿಂಗ್ಯುಲರ್ ಆದ್ರೆ, ದೇ ಆರ್ ಪ್ಲೇಯಿಂಗ್ ಅಂತಕ್ಕಂಥದ್ದು ಪ್ಲೂರಲ್ ಆಗುತ್ತೆ. ಈ ರೀತಿಯಾಗಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಅಭ್ಯಾಸ ಮಾಡಬಹುದಾಗಿದೆ. ಇನ್ನ ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಉಳಿದಂತ ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಎಲ್ಲವನ್ನ ವಿಡಿಯೋವನ್ನ ಒಂದೊಂದಾಗಿ ಹಾಕ್ತೀನಿ. ಎಲ್ಲ ಮಕ್ಕಳು, ಎಲ್ಲ ಪೋಷಕರು ಮತ್ತೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ನೋಡಿ ಇದನ್ನ ಮಕ್ಕಳಿಗೆ ಕಲಿಯೋದಕ್ಕೆ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಕಲ್ತಿರೋದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಏನ್ ಕಲ್ತಿದೀವಿ ಅದಕ್ಕೆ ಎಕ್ಸರ್ಸೈಸ್ ಇನ್ ಗ್ರಾಮರ್ ಅಂತ ಹೇಳಿ ನಾನು ಕೊಟ್ಟಿದ್ದೇನೆ. ಯೂಸ್ ದ ಫಾಲೋಯಿಂಗ್ ವರ್ಬ್ಸ್ ಅಂಡ್ ಮೇಕ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಕೆಲವು ವರ್ಬ್ಗಳನ್ನ ಕೆಲ ಕೊಟ್ಟಿದ್ದೇನೆ, ಅವನ್ನ ಯೂಸ್ ಮಾಡಿಕೊಂಡು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಮಾಡೋದನ್ನ ಕಲಿತ್ರೆ ಪರ್ಫೆಕ್ಟ್ ಆಗ್ತೀವಿ ಅನ್ನೋ ಒಂದು ಅಭಿಲಾಷೆ ನಂದು. ವರ್ಬ್ಗಳು ಯಾವ್ಯಾವು ಹಾಗಾದ್ರೆ, ಡ್ರಿಂಕ್, ಈಟ್, ಸ್ಟಡಿ, ಸ್ಲೀಪ್. ಇವುಗಳನ್ನ ಒಂದೊಂದಾಗಿ ಅಭ್ಯಾಸ ಮಾಡಿ ವಿದ್ಯಾರ್ಥಿಗಳೇ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.